ಎಲ್ಲರಿಗೂ ಸಹಕಾರಿಯಾದಂತಹ ಶ್ರೀಮತಿ ಕೆ.ಟಿ. ಸೌಭಾಗ್ಯ ಮೇಡಮ್ ಅವರಿಗೆ ನಮ್ಮ ಶಾಲಾಗಳ ಪರವಾಗಿ, ನಮ್ಮ ವೃತ್ತದ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಇಪ್ಪತ್ನಾಲ್ಕು ಸಾಲಿನ ಕಲಿಕಾ ಭವನ ಈಗಾಗಲೇ ಎಲ್ಲರೂ ಕೂಡ ನಮ್ಮ ತಾಲೂಕಲ್ಲಿ ಈ ದಿವಸ ಮುಕ್ತಾಯ ಹಂತದಲ್ಲಿದ್ದೇವೆ. ಈ ದಿವಸ 2 ಭೇಟಿ ಮತ್ತೆ ಈ ಶಾಲೆಯಲ್ಲಿ ನಡೀತಾ ಇದೆ. ಈ ಶಾಲೆಯಲ್ಲಿ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ BRC ಅವರಾಗಿರ್ತಕ್ಕಂಥ ಶಿವರಾಮವ್ರೆ, EC ಶಶಿಧರ್ ಅವರೇ, ನಾನು ಹೇಳಿದೆ ಎಲ್ಲ ವೇದಿಕೆ ಮುಗಿಸಿ ಅಂತ. ವೇದಿಕೆ ಒಂದ್ಸಲ ಆಗ್ಬೇಕು, ಹೇಳಿಲ್ಲ ಏನೋ ಅಭಿಮಾನಿ ಮೇಡಮ್ ಶಿಕ್ಷಕರೇ, ಎಲ್ರಿಗೂ ನನ್ನ ನಮಸ್ಕಾರಗಳು. ಈಗಾಗಲೇ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಕಲಿಕಾ ಚಟುವಟಿಕೆಗಳು ನಡೀತಾ ಇದ್ದಾರೆ. ನಡೀಲಿ, ಎಲ್ಲರೂ ಕೂಡ ಚೆನ್ನಾಗಿ ಭಾಗವಹಿಸಿದ್ದಾರೆ. ಈಗೇನಂತ ಅಮೌಂಟ್ ಕ್ಯಾಶ್ಲೆಸ್ ಇರಲಿಲ್ಲ ಮಕ್ಕಳಿಗೆ, ಇದನ್ನು ಮಾತ್ರ ಕೊಟ್ಟಿದ್ದೀವಿ. ಐಟಮ್ಸ್ಗಳನ್ನ ಕೊಡ್ತಾ ಇದ್ದೀವಿ, ಅದನ್ನು ಕೊಡಿ ಚೆನ್ನಾಗಿ ಅಂತ. ಆಮೇಲೆ ಎಲ್ಲ ಸ್ವಲ್ಪ ಸೃಜನಾತ್ಮಕವಾಗಿ ಮಕ್ಕಳು ತೊಡಗಿಸ್ಕೊಳ್ಳಿ. ಮಕ್ಕಳಲ್ಲಿರ್ತಕ್ಕಂತಹ ಈಗ ಹೇಳೋದಿರೋದು, ಕತೆ ಕಟ್ಟೋದಿರೋದು, ಚಿತ್ರ ಬಿಡಿಸೋದಿರ್ಬೋದು, ಇಂಥದ್ದು ಚಟುವಟಿಕೆಗಳನ್ನ ಹಾಕೊಂಡಾಗ ಮಕ್ಕಳಲ್ಲಿ ಭಾಷಾ ಕೌಶಲ್ಯಗಳು ಕೂಡ ಬೆಳೀತಾ ಹೋಗ್ತವೆ. ಎಫ್ಎಲ್ಎನ್ಸಿ ಆಗಲಿಕ್ಕೆ ಫಂಡಮೆಂಟಲ್ ಲಿಟ್ರಸಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು FLL ಅಡಿಯಲ್ಲಿ ಹಾಕೊಂಡಿರ್ತಕ್ಕಂಥದ್ದು ಇಲಾಖೆ. ಸೊ ಅದರ ಕಾರ್ಯಕ್ರಮದ ಸಾಕಾರತೆಯನ್ನ ಪಡ್ಕೊಳ್ಬೇಕು ಅಂದ್ರೆ ಎಲ್ಲರೂ ಕೂಡ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆಯದಾಗಲಿ. ಇವತ್ತು ಕೊನೆಯ ದಿನಕ್ಕೆ ಬಂದಿದ್ದ ಕಲಿಕಾ ಹಬ್ಬಕ್ಕೆ 2024-25 ಸಾಲ ಕೊನೆಯ ಹಂತದ ಹಬ್ಬ ದೇವಿ ಮತ್ತೆ ಶಿವಲಿಂಗೇಶ್ವರ ನಡೀತಾ ಇದೆ. ಇವತ್ತು ಈ ಹಬ್ಬಕ್ಕೆ ಇಷ್ಟು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಶ್ರಮಿಸಿರ್ತಕ್ಕಂಥ ಈ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಮತ್ತು ಎಲ್ಲ ಶಿಕ್ಷಕ ಸಿಬ್ಬಂದಿಗಳಿಗೆ ಹಾಗೂ ನಮ್ಮ ಅಕ್ಕಪಕ್ಕದ ಶಾಲೆಯಿಂದ ಬಂದಿರತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ನಿಯಮಾನುಸಾರ ಈ ಕಲಿಕಾ ಹಬ್ಬವನ್ನು ಹೇಗೆ ಮಾಡಬೇಕು ಅದನ್ನ ಇವತ್ತು ಸಂಜೆವರೆಗೂ ಕೂಡ ಒಟ್ಟು 7 ಕಾರ್ನರ್ನಲ್ಲಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ಎಲ್ಲ ಸ್ಪರ್ಧೆಗಳು ವ್ಯವಸ್ಥಿತವಾಗಿ ನಿಯಮಾನುಸಾರ ನಡೆಯುವ ಹಾಗೆ ಎಲ್ಲರೂ ನೋಡ್ಕೋಬೇಕಂತ ಮನವಿ ಮಾಡ್ತಾ ಈ ಕಲಿಕಾ ಹಬ್ಬಕ್ಕೆ ಬಂದಿರ್ತಕ್ಕಂಥ ಮನೆಗೂ ಶುಭಾಶಯಗಳನ್ನು ಹೇಳಿ ಮಾತು ಮುಗಿಸ್ತಾ ಇದ್ದೀನಿ.
ಕ್ಲಸ್ಟರ್ ಕಲಿಕಾ ಹಬ್ಬಕ್ಕೆ ನಮ್ಮ ಕ್ಲಸ್ಟರ್ ಮಟ್ಟದಲ್ಲಿ ಬಂದಿರುವಂತಹ ಎಲ್ಲ ಸರ್ಕಾರಿ ಪ್ರಾಥಮಿಕ ಹಿರಿಯ ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೆ ಅವರ ಜೊತೆಯಲ್ಲಿ ಬಂದಿರುವಂತಹ ಎಲ್ಲ ಶಿಕ್ಷಕರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಕ್ಲಸ್ಟರ್ ಮಟ್ಟದ ಪರವಾಗಿ ನಿಧಾನಕ್ಕೆ ಎಲ್ಲೋ ಪೋಸ್ಟ್ ಬಿಡ್ಲಾ ನಮ್ಮ ಮಧುಪುರಾಣಿಗಳಿಗೂ ಸಹ ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೀವಿ. ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಅಡಿಗೆ ಸಿಬ್ಬಂದಿಗೂ ಸಹ ಈ ಸಮಯದಲ್ಲಿ ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇಲ್ಲಿ ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ವರ್ಗದವರಿಗೂ ಸಹ ನಮ್ಮ ಇಲಾಖಾ ಪರವಾಗಿ ನಮ್ಮ ಶಾಲಾ ವರ್ಗದ ಪರವಾಗಿ ಹಾಗೂ ಈ ವೇದಿಕೆ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಎಲ್ಲ ಅತಿಥಿಗಳನ್ನ ಆತ್ಮೀಯವಾಗಿ ಸ್ವಾಗತಿಸಿದ ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆ ಮೇಲೆ ಆಸನದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ನೀತಿವರವರು ನಮ್ಮ ಎಸ್ಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಪದಾಧಿಕಾರಿಗಳು ಸೇರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಈಶ್ವರಾದಂತ ಜಿಲ್ಲೆಯ ಚಂದ್ರಪ್ಪನ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಅಲ್ಲಿ ಜ್ಞಾನವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಸಂತಸದಾಯಕ ಗಣಿತ ಅಂತ ಹೇಳಿದ್ದಾರೆ. ಇಲ್ಲ ಅನ್ನೋದು ನಮ್ಮ ಆಲೋಚನೆ. ಜೊತೆಗೆ ಜ್ಞಾನಾಭಿವೃದ್ಧಿಗೆ ಪೂರಕವಾದಂತ ಇನ್ನೊಂದಷ್ಟು ಜ್ಞಾಪಕ ಶಕ್ತಿ ಹೆಚ್ಚುವರಿ ಚರ್ಚಿಸಬೇಕಿದ್ದರು ಮತ್ತೆ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ಹಂತವೂ ಸಹ ವಿದ್ಯಾರ್ಥಿಯನ್ನ ಸರ್ವಸನ್ನದ್ಧವಾಗಿ ಸಿದ್ಧಗೊಳಿಸುತ್ತೆ. ಆಮೇಲೆ ಸಂಪನ್ಮೂಲ ಶಿಕ್ಷಕರು ಹೇಳ್ತಾ ಇದ್ದಾರೆ ಪರಿಪೂರ್ಣವಾಗಿ ಏನ್ ಕಾರ್ಯಕ್ರಮ ಮಾಡಬೇಕು ಅನ್ನೋದಕ್ಕೆ ಪಕ್ಕ ಆಗಿದ್ದಾರೆ. ಅಂದ್ರೆ ಪ್ರತಿ ಹಂತಗಳನ್ನು ಪರಿಪೂರ್ಣತೆಯನ್ನು ಕಾಣ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸಂಪನ್ಮೂಲ ಶಿಕ್ಷಕರು ಸಹ ಒಂದಷ್ಟು ವಿಚಾರ ಗೊತ್ತಾಗಿದೆ. ಸರ್ಕಾರದ ಮತ್ತು ಇಲಾಖೆಯ ದೇಶ ಏನಿತ್ತು ಸಂಪನ್ಮೂಲ ಶಿಕ್ಷಕರು ದಯಮಾಡಿ ಎಲ್ಲ ವಿದ್ಯಾರ್ಥಿಗಳನ್ನು ನಿಮ್ಮದಾದ ತಂಡ ಮಾಡಿಕೊಂಡು ಅದರ ಪರಿಕಲ್ಪನೆ ಇರುವುದು ಉಳಿಸೋ ಪ್ರಯತ್ನವನ್ನು ಮಾಡಿ. ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಕೂಡ ಗೊತ್ತಿರಲ್ಲ. ದಯಮಾಡಿ ನಮ್ಮ ಮನವಿಗೆ ಕಾಲದಲ್ಲಿ ನಮ್ಮಲ್ಲಿ ಸಿಆರ್ಪಿಗಳ ಕೊರತೆ ಇದೆ. ದಯಮಾಡಿ ನಮ್ಮ ಮನವಿಯನ್ನು ಆದೇಶ ಅನ್ಕೋಬೇಡಿ, ಮನವಿಯನ್ನೇ ಅನ್ಕಡಿ ಬನ್ನಿ. ಬಹುಶಃ ನಮ್ಮ ಹಲವಾರು ದಿನಗಳಿಂದ ನೋಡುವಂತಹ ಕಾರ್ಯಕ್ರಮಗಳಿಂದ ಹೆಚ್ಚು ಸಂಪನ್ಮೂಲ ಶಿಕ್ಷಕರು ಮತ್ತು ವೇದಿಕೆಯ ಮೇಲೆ ಹೆಚ್ಚು ಜನ ಶಿಕ್ಷಕರು ಕಾಣಿಸ್ಕೊಂಡು ಖುಷಿ ಕೊಡ್ತಾ ಇದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ನಿಟ್ಟಿನಲ್ಲಿ ಇಂತಹ ಕಷ್ಟ ಮಾಡಿದ ಕಾರ್ಯಕ್ರಮಗಳು ಉತ್ತಮವಾಗಿ ಮೂಡಬರಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ವೇದಿಕೆಗಳು ಎಲ್ಲರೂ ಬೆಂಗಳೂರು ಘೋಷಿಸ್ತಾ ಅವೆಲ್ಲರಿಗೂ ಒಂದು ಸುತ್ತ ನಾನು ಮಾತನಾಡ್ತಾ ಇದ್ದೀನಿ.
ಸ್ವಾಮಿಯವರೇ. ಭೂಮಿ ಪದದ ಸಮಾನಾರ್ಥಕ ಪದವನ್ನು ಹೇಳ್ತೀರಾ? ಭೂಮಿ ಧರೆ. ಯಾವ ಸ್ಕೂಲ್ ಬರೀತೀರಾ? ಮಾಲಾಕಲ್ ಕಡೆ. ಈಗ ಬೋರ್ಡ್ ಮೇಲೆ ಒಂದು ನಂಬರ್ ಬರೀತೀರಿ ಆಯ್ತಾ? ನೋಡಿ, ಈ ನಂಬರ್ ನಲ್ಲಿ, ಈ ಸಂಖ್ಯೆದಲ್ಲಿ ಸ್ಥಾನ ಬೆಲೆನೂ ಅದೇ ಆಗ್ಬೇಕು, ಮತ್ತೆ ಮುಖ ಬೆಲೆನೂ ಅದೇ ಆಗ್ಬೇಕು. ಫೇಸ್ ವ್ಯಾಲ್ಯೂ ಮತ್ತೆ ಪ್ಲೇಸ್ ವ್ಯಾಲ್ಯೂ ಎರಡು ಒಂದೇ ಆಗ್ಬೇಕು. ಅದು ಯಾವ್ದು ಅಂತ ಹೇಳ್ತೀಯಾ? 7 ತಪ್ಪು. ನೆಕ್ಸ್ಟ್ ಯಾರು? ಇದಿಲ್ಲ. 8 ಏನದು? ವೆರಿ ಗುಡ್. ನೀವು ಯಾಕೆ ಸರಿ ಬಳಸ್ಕೊಂಡ್ರೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಹಾಗೂ ಬಹಳ ಕ್ರಿಯಾತ್ಮಕವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಂತಹ ನಮ್ಮ ವೃತ್ತದ ಈಸಿಯವರಾದಂತಹ ಶ್ರೀಯುತ ಚಂದ್ರಪ್ಪನವರು ಸಹ ಈ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಮ್ಮ ವೃತ್ತದ ಎಲ್ಲ ಹಿರಿಯ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು, ಪ್ರಭಾರಿ ಶಿಕ್ಷಕರು ಹಾಗೂ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಆಗಮಿಸಿರುವಂತಹ ಎಲ್ಲ ತೀರ್ಪುಗಾರರಿಗೂ ಸಹ ಈ ವೇದಿಕೆ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮಾನಂತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಡಾಕ್ಟರ್ ಶಿವಣ್ಣನವರನ್ನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆ ಪರವಾಗಿ ಆತ್ಮಾನಂತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಎಸ್ಎಂಸಿಯ ಇತರ ಸದಸ್ಯರು, ಉಪಾಧ್ಯಕ್ಷರು, ಅಡಿಗೆ ಸಿಬ್ಬಂದಿ ಹಾಗೂ ಎಲ್ಲ ಪೋಷಕರ ವರ್ಗದವರಿಗೂ ಸಹ ಈ ಸಂದರ್ಭದಲ್ಲಿ ವೇದಿಕೆ ಪರವಾಗಿ ಹಾಗೂ ನಮ್ಮ ಶಾಲಾ ವರ್ಗದ ಪರವಾಗಿ ಆತ್ಮಾನಂತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಕುರಿತು ಮುಖ್ಯ ಶಿಕ್ಷಕರಾದಂಥ ಗೋವಿಂದಯ್ಯ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಮಹಿಳೆ ಶಿವಳ್ಳಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ STMC ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ರಾಣಿರವರೇ ಹಾಗೂ ಈ ಒಂದು ನಮ್ಮ ಶಿವಳ್ಳಿ ಕ್ಲಸ್ಟರ್ನ ಕಲಿಕಾ ಹಬ್ಬದ ಉಸ್ತುವಾರಿಯನ್ನು ಕೂಡ ಅವರು ವಹಿಸಿದ್ದಾರೆ ಶ್ರೀಮತಿ ರಾಣಿರವರೇ. ಹಾಗೂ ನಮ್ಮ ಈ ಒಂದು ಕಲಿಕಾ ಹಬ್ಬದ ನಮ್ಮ ನೋಡಲಾಧಿಕಾರಿಗಳು ಶಿಕ್ಷಣ ಸಂಯೋಜಕರಾಗಿರುವಂತಹ ಚಂದ್ರಪ್ಪ ಸರ್ ಅವರೇ, ಹಾಗೆಯೇ ನಮ್ಮ ಶಿವಳ್ಳಿ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ನಮ್ಮ ಎಲ್ಲ ಸಹೋದ್ಯೋಗಿ ಬಂಧುಗಳೇ, ಶಿವಳ್ಳಿ ಶಾಲೆ ವತಿಯಿಂದ ಏರ್ಪಾಡು ಮಾಡಲಾಗಿದೆ. ಅವರು ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಇದಕ್ಕೆ ಕಾರಣಕರ್ತರು ನಮ್ಮ ಈ ಶಾಲೆಯ STMC ಅಧ್ಯಕ್ಷರು ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಶಿವಳ್ಳಿ ಗ್ರಾಮದೆಲ್ಲ ಈ ಶಾಲೆಗೆ ಸಂಬಂಧಪಟ್ಟಂಥ ಒಂದು ಚಿಕ್ಕವರಣ್ಣನಿದ್ದಾರೆ ಮನೆಗೆ ಬಂದಿದ್ದು, ಅವರು ಈ ಶಾಲೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಾ ಇರ್ತಾರೆ. ಹೀಗೆ ನಮ್ಮ ಮಕ್ಕಳುಗಳು ಎಲ್ಲ ಈ ಸಂದರ್ಭದಲ್ಲಿ ಎರಡು ಮಾತನ್ನು ಆಡಲಿಕ್ಕೆ ಅವಕಾಶ ಕೊಡುತ್ತೆ. ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಶಿಕ್ಷಣ ಶಕ್ತಿ. ಯಾರಂದ್ರೆ ಬಹುಮಾನ ಬಂದಿಲ್ಲ ಅಂತ ಹೇಳಿದ್ವಿ. ಈಗ ಬಹುಮಾನ ವಿತರಣಾ ಕಾರ್ಯಕ್ರಮ. ಮೊದಲನೇದಾಗಿ ಜ್ಞಾಪಕ ಶಕ್ತಿ ಮೋಹನ್ HPS ಮರಡಿಪುರ ಪ್ರಥಮ ಸ್ಥಾನ. ಈ ಬಹುಮಾನವನ್ನ ಜೀವಗೌಡ GHS ವರ್ವಾಲೆ. ಸರ್ ಇಲ್ಲಿ ಕಥೆಗಳು ವಿಭಾಗದಿಂದ ರೋಹಿಣಿ MK 5ನೇ ತರಗತಿ GHS ಮಲಾಯಿಕಟ್ಟೆ ಪ್ರಥಮ. ರವೀಶ
ಕಥೆ ಹೇಳುವ ವಿಭಾಗ ಹನುಮಂತಗೌಡ ಎಲ್ಜೆ 3ನೇ ತರಗತಿ GSPS ಗಾಂಧಾಳು ದ್ವಿತೀಯ. ಇಲ್ಲಿ ಹೇಮಶ್ರೀ GK 5ನೇ ತರಗತಿ GSPS ಗುರುವಾಲೆ ಕಥೆ ಹೇಳುವ ವಿಭಾಗ ತೃತೀಯ ಸ್ಥಾನ. ಈಗ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಈಸಿಯವರಾದಂತ ಚಂದ್ರಪ್ಪನವರ ಒಂದು ಇಲಾಖೆ ನೀಡಬೇಕು ಅಂತ ಕೇಳಿದ್ರು. ಅನಿಸಿಕೆ ಅಭಿಪ್ರಾಯ. ಎಲ್ಲರೂ ಸಮಯ ಜಾಸ್ತಿ ಆಗಿದೆ, ಬಟ್ ಇಲಾಖೆ ಪ್ರಕಾರ ನಮಗೂ ಸಮಯ ಆಗಿದೆ. ಅದರಿಂದ ಅವರೇ ಮಾತನಾಡಬೇಕಾಗಿದೆ. ಬಹುಶಃ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿದೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಮುಖ್ಯ ಅಸೆಂಬ್ಲಾಗಿರುವಂತಹ ಈ ಶಾಲೆಯ ಮುಖ್ಯಗುರುಗಳೇ, ಹಾಗೂ STLC ಅಧ್ಯಕ್ಷರೇ, ಹಾಗೂ ವಿವಿಧ ಶಾಲೆಗಳಿಂದ ಬಂದಿರುವಂತಹ ಎಲ್ಲ ಮುಖ್ಯ ಶಿಕ್ಷಕರುಗಳ ಸಂಪೂರ್ಣ ಶಿಕ್ಷಕರ ಕಾರ್ಯಕ್ರಮದ ಎಲ್ಲ ಒಂದು ಶಿಕ್ಷಕ ಬಂಧುಗಳು, ಕಾರ್ಯಕ್ರಮದ ಕೇಂದ್ರದಲ್ಲಿರುವಂಥ ವಿದ್ಯಾರ್ಥಿಗಳು. ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಚ್ಚು ಜವಾಬ್ದಾರಿ ಸಂಪೂರ್ಣ ಶಿಕ್ಷಕರೇ ಆಗಿತ್ತು. ಆ ನಿಟ್ಟಿನಲ್ಲಿ ಪರಿಪೂರ್ಣವಾಗಿ ಅವರು ನಡೆಸಿಕೊಂಡಿರುವಂಥದ್ದು ಖುಷಿ ವಿಚಾರ. ಆದರೂ ಅವರು ಪರಿಪೂರ್ಣವಾದ ಸಮಯವನ್ನು ನಾವು ಪಡೆಯಲಿರುವಂಥದ್ದು ನಾವು ಉದ್ದೇಶ. ನಿಜಕ್ಕೂ ಒಂದೆರಡು ಇದ್ರಲ್ಲಿ ನೋಡ್ತಾ ಇದ್ದೀವಿ ಪಠಡಿಗಳಲ್ಲಿ ವಿದ್ಯಾರ್ಥಿಗಳು ಅವರ ಅವಲೋಕನ ಮಾಡುವಂಥ ರೀತಿ, ಹೆಚ್ಚು ತೊಡಗಿಸಿಕೊಂಡಿರುವಂಥ ರೀತಿ ಉತ್ತಮ ಶಿಕ್ಷಕರು ನಾವು ಕಾಣಿಸ್ತಾ ಇದ್ದೀವಿ. ಇಂತಹ ಕೌಶಲ್ಯಗಳು ನಮ್ಮಲ್ಲಿ ಬರಬೇಕು ಅನ್ನೋದು. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರಶಸ್ತಿಯನ್ನು ವಿತರಣೆ ಮಾಡೋದು ನಮಗೆ ಅದೇನು ಅನ್ಸಲ್ಲ, ಆದ್ರೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಅಮೂಲ್ಯವಾದಂತಹ ಕ್ಷಣಗಳು, ಅನುಭವಗಳು, ಖುಷಿಗಳು, ಮರೆಯಲಾಗದ ಅನುಭವ. ಬಹುಶಃ ಬಹುಮಾನ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ದುಡ್ಡುಗಳ ಅವಶ್ಯಕತೆ ಇಲ್ಲ, ಇದು ಮೆಟ್ಲಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಇಂತಹ ವೇದಿಕೆಗಳು ಹಲವಾರು ಸಿಗ್ತವೆ ನಿಮಗೆ. ಅಪ್ PUC ತನಕನೇ ಅದನ್ನ ಬಳಸ್ಕೊಳ್ಳಿ. ನಿಮ್ಮ ಕಡೆಯಲ್ಲಿ ಇದ್ದಂತಹ ಈ ವಿದ್ಯಾರ್ಥಿ ಪ್ರಶಸ್ತಿ ಪಡಿಬೇಕಾದ್ರೆ ಅವನ ವಾಕ್ಚಾತುರ್ಯ ಅಥವಾ ಜ್ಞಾನ ಸಾಮರ್ಥ್ಯ ಯಾವ ತರ ಇತ್ತು ಅದನ್ನ ನಾನು ರೂಢಿಸ್ಕೋಬೇಕು ಅಂದ್ರೆ ನಾನು ತರಗತಿ ಕೋಣೆ ಆದ ನಂತರದಲ್ಲೂ ಮನೆಯಲ್ಲಿ ನನ್ನ ಅಭ್ಯಾಸ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ನೀವು ಅವಲೋಕನ ಮಾಡ್ಕೊಳ್ಬೇಕು. ಈ ಕಾರ್ಯಕ್ರಮದ ಉದ್ದೇಶನೇ ಪ್ರಶ್ನೆಗೆ ಪ್ರಜ್ಞೆ ಆಗಲಿ ಅಂತ. ನಿಮ್ಮಲ್ಲಿ ಪ್ರಜ್ಞೆ ಎಲ್ಲೂ ಆಗ್ಬೇಕು. ಅರಿವೇ ಗುರು ಅಂತಾರೆ, ಯಾವುದನ್ನ ಅರಿತ ಅವನು ನಿಜವಾದ ಗುರು ಆಗ್ತಾನಂತೆ. ಬಹುಶಃ ಗುಲ್ಬರ್ಗ ಯೂನಿವರ್ಸಿಟಿ ವೇದವಾಕ್ಯ ಬರ್ಕಡೆ ಪ್ರತಿಯೊಂದು ವಿಷಯದಲ್ಲೂ ಅಷ್ಟು ಅವರಿಗಿರ್ತದೆ. ಅಂತಹ ವಿದ್ಯಾರ್ಥಿಗಳು ನೀವು ಮಾಡಬೇಕು ಮುಂದಿನ ಸಮಾಜದ ವ್ಯಕ್ತಿಗಳು. ಇಂತಹ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಇಲಾಖೆ ನಿಮ್ಮಂತ ವಿದ್ಯಾರ್ಥಿಗಳನ್ನು ಗುರುತಿಸುವ ಉದ್ದೇಶ ನಿಮ್ಮನ್ನು ಮುಖ್ಯವಾಗಿ ತರಬೇಕು. ಔಪಚಾರಿಕ ಶಿಕ್ಷಣದಲ್ಲಿ ನಿಮ್ಮನ್ನ ಮುಂದೆ ಮೆಟ್ಟಿಲಾಗಿ ಮಾಡಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಕಾರ್ಯಕ್ರಮದ